ಬಿಜೆಪಿ ಸರ್ಕಾರಕ್ಕೆ ನಿಯಂತ್ರಣ ಮಾಡದ ಬಿಜೆಪಿ ಸರ್ಕಾರಕ್ಕೆ ಇಡೀ ದೇಶದಲ್ಲಿ ಜನರು ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಯಾಕೆಂತಂದರೆ ಗ್ಯಾಸು ಸಿಗುತ್ತೋ ಇಲ್ಲ ಅಂತಕ್ಕಂಥ ಒಂದು ಭೀತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ. ಯಾಕೆ ಇದಕ್ಕೆಲ್ಲ ಕಾರಣ ಏನಂತಂದರೆ ನಮ್ಮ ದೇಶದ ವಿಶ್ವಗುರು ಪ್ರಧಾನಮಂತ್ರಿಗಳು ಮೋದಿಜಿಯವರು ಕಳೆದ 11 ವರ್ಷದಿಂದ ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ. ಕೇವಲ 22 ದಿನಕ್ಕೆ ಮಾತ್ರ ಸ್ಟಾಕ್ ಇಡೋಂಥ ಒಂದು ವ್ಯವಸ್ಥೆ ಇರಬೇಕಾದ್ರೆ ಅವ್ರು ಇಡೀ ದೇಶ ನನ್ನ ಏನೋ ಬದಲಾವಣೆ ಮಾಡಿಬಿಡ್ತೀನಿ, ಅಚ್ಚ ದಿನ ತರ್ತೀನಿ ಅಂತೇಳಿ ಘೋಷಣೆ ಮಾಡ್ತಾ ಬಂದರು. ಕಾಲದನ್ನು ತರ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತೇಳಿ. ಈ 22 ದಿನಕ್ಕಾಗಂಥದ್ದು ಅದನ್ನೊಂದು 50 ದಿನಕ್ಕೆ 60 ದಿನಕ್ಕೆ ಜಾಸ್ತಿ ಮಾಡ್ಬೋದಾಗಿತ್ತಲ್ಲ. ಸ್ಟಾಕ್ ಅಂದರೆ ಸ್ಟಾಕ್ ಮಾಡಲಿಕ್ಕೆ ಜಾಸ್ತಿ ಅವರು ಎಫರ್ಟ್ ಮಾಡಿಬಿಟ್ಟು ಮಾಡ್ಬೋದಾಗಿತ್ತು. ಒಂದು ಫೇಲರ್ ಆಗಿದ್ದಾರೆ. ಅದ್ರ ಜೊತೆಗೆ ಇವತ್ತು ಒಂದು ಅರುಮಾನ್ ಅಂತೇಳಿ ಒಂದು ಜಲಸಂಧಿ ಏನಿದೆ, ಆ ಜಲಸಂಧಿ ಮುಖಾಂತರನೇ ಎಲ್ಲ ಹಡಗುಗಳು ಬರಬೇಕು. ಆದರೆ ಇವತ್ತಲ್ಲಿ ಲಾರಿಗಳ ಟೈಪ್ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ. ಯಾಕಂದರೆ ಯಾವಾಗ ಜಲಪಿರಿಂಗಿಯಿಂದ ಹೊಡಿತಾರೆ ಅಂತಕ್ಕಂಥ ಭಯದಿಂದ ಇದ್ದಾರೆ. ಆ ಕಡೆ ಟ್ರಂಪ್ ಅವ್ರು ಹೇಳ್ತಾರೆ ನೀವೆಲ್ಲ ಹೋಗಿ ಪರವಾಗಿಲ್ಲ ನಾನು ನೋಡ್ಕೊತೀನಿ ಅಂತೇಳಿ. ಆದರೆ ಮೋದಿ ಅವರು ನಮಗೇನು ಇರಾನ್ ಜೊತೆ ಒಂದು ಒಳ್ಳೆಯ ಸಂಬಂಧ ಇತ್ತು ಹಿಂದೆ, ಆ ಸಂಬಂಧನ ಇವತ್ತು ಕಡ್ಕೊಂಡಿದ್ದಾರೆ. ಯಾಕಂದರೆ ಟ್ರಂಪ್ ಅವರಿಗೆ ಯಾವಾಗ ಇವರು ಸಪೋರ್ಟ್ ಮಾಡಿದರು ಆಟೋಮೆಟಿಕ್ಲಿ ನಾವು ಇರಾನ್ ಜೊತೆ ಒಂದು ಇದನ್ನು ಏನು ಸಂಬಂಧ ನಾವು ಕಳ್ಕೊಂಡಿದ್ವಿ. ಯಾಕಂದರೆ ಇರಾನ್ ಅವರು ನಮಗೆ ಒಂದು ಫೋರ್ಟನ್ನೇ ಅಲ್ಲಿ ಒಂದು ಬಂದರನ್ನು ನಮಗೆ ಕೊಟ್ಟಿದ್ದರು ಈ ಭಾರತಕ್ಕೋಸ್ಕರ. ಆ ಕಾರಣಕ್ಕೋಸ್ಕರ ನೀವು ಎಲ್ಲ ದೇಶದ ಜೊತೆ ಪ್ರೀತಿ ಮಾಡ್ಬೇಕು. ನೀವು ಯಾವತ್ತು ಇಸ್ರೇಲಿಗೆ ಹೋಗಿ ಬಂದ್ರಿ ಮರದಿಂದನೇ ಯುದ್ಧ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ತಮ್ಮ ಉತ್ತರ ಏನಿದೆ? ಅದು ಎಲ್ಲಿ ನೀವು ಪಾರ್ಲಿಮೆಂಟಲ್ಲಿ ಹೇಳ್ತಿಲ್ಲ, ಹೊರಗಡೆ ಹೇಳ್ತಿಲ್ಲ, ಒಂದು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ, ನಿಮಗೆ ನಾಚಿಕೆ ಆಗಬೇಕು. ಅದಕ್ಕೆ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಸರೆಂಡರ್ ಆಗಿದ್ದಾರೆ. ಇದು ಈ ದೇಶದ ಜನತೆಗೆ ಗೊತ್ತಾಗಬೇಕಾಗಿದೆ. ಅವರು ಸರೆಂಡರ್ ಆಗಿದ್ದಾರೆ. ಈ ಪ್ರಪಂಚದಲ್ಲಿ ಒಬ್ಬ ಪ್ರಧಾನಮಂತ್ರಿ ಇದ್ದರೆ ಅದು ನಮ್ಮ ಮೋದಿ ಸಾಹೇಬ್ರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು LPG ಗ್ಯಾಸು ಎಷ್ಟು ನೀಡಿದೆ, ಎಷ್ಟು ಕೊರತೆ ಆಗಿದೆ, ದೇಶದಲ್ಲಿ ಎಷ್ಟು ತೊಂದರೆ ಉಂಟಾಗಿದೆ ಅನ್ನೋದು ಎಲ್ಲರಿಗೂ ತಿಳಿದಕ್ಕಂಥ ವಿಷಯ ಏನು ಪ್ರತಿಭಟನೆ ಅಂದರೆ ನಮ್ಮದು ಈಗ ಭಾರತ ದೇಶದಲ್ಲಿ ಸ್ಟಾಕ್ ಭಾಳ ಕಮ್ಮಿ ಇದೆ. ಇಡೀ ರಾಜ್ಯಕ್ಕೆ ಬರೀ 22 ದಿನಕ್ಕೆ ಸ್ಟಾಕ್ ಇರೋಂಥ ಭಾರತ ದೇಶದ ಕೆಪಾಸಿಟಿ. ಇದು ಯೋಚನೆ ಮಾಡಲಾರ್ತಕ್ಕಂಥ ಸರ್ಕಾರ. ಇವತ್ತು ನಮ್ಮ ತಿಳಿದ ಮಟ್ಟಿಗೆ 10 ದಿನದ್ದಾಯ್ತೋ 12 ದಿನದ್ದಾಯ್ತೋ ಗೊತ್ತಿಲ್ಲ. ಆ ಕಾರಣದಿಂದ ನಮಗೆ ಇವತ್ತು ಆ ಒಂದು ವಾರದಿಂದ ನಮಗೆ ಕೈ ಇಡತಕ್ಕಂಥ ಆಗಿರತ ಕಾರಣದಿಂದ ನಮಗೆ ಗ್ಯಾಸ್ ಬರ್ತಾಯಿಲ್ಲ. ಇವತ್ತು ನಮ್ಮ ವಿಶ್ವಗುರು ಅಂತಕ್ಕಂಥ ಏನು ಪ್ರಧಾನಮಂತ್ರಿ ಇದ್ದಾರೆ, ಭಾಳ ಬುದ್ಧಿವಂತರು, ನನಗೆ ಎಲ್ಲರೂ ಫ್ರೆಂಡು, USA ಫ್ರೆಂಡು, ಎಲ್ಲರೂ ಫ್ರೆಂಡ್ ಅಂತಕ್ಕಂಥ ಇದ್ದು ಇವತ್ತು ಅವರಿಗೆ ಆಯಿಲ್ ಟ್ಯಾಂಕರ್ಗಳು ಬರ್ತಾಯಿಲ್ಲ. ಇವತ್ತು ನಮ್ಮದು 24ರಿಂದ ಒಂದು 38 ಶಿಪ್ಗಳು ಹಡಗುಗಳು ಅಲ್ಲಿ ಹೊಮ್ರಾಜ್ ಅಂತ ಗಲ್ಫ್ನಲ್ಲಿ ಸಿಕ್ಕೊಂಡಿದ್ದಾವೆ. ಈಗ ಅವರು ದೋಸ್ತ್ ಅಂದರೆ ಇವತ್ತು ಹಡಗುಗಳು ಇವತ್ತು ಭಾರತ ದೇಶಕ್ಕೆ ಬರಬೇಕು. ಯಾವ ಕಾರಣದಿಂದ ಬರ್ತಾ ಇಲ್ಲ ಅನ್ನೋದು ನಮ್ಮದೊಂದು ಪ್ರಶ್ನೆ. ಇವತ್ತು ಪ್ಯಾನಿಕ್ ಬುಕ್ಕಿಂಗ್ ಅಂತಂತ ಒಂದು ಕೊರತೆ, ಎಲ್ಲರೂ ಹೆದರಿ ಡಬಲ್ ಬುಕ್ಕಿಂಗ್ಗಳು ಮಾಡ್ತಾ ಇದ್ದಾರೆ, ಬ್ಲ್ಯಾಕ್ನಲ್ಲಿ ತೊಗೊತಾ ಇದ್ದಾರೆ. ಯಾಕೆ? ಎದಕ್ಕಂದರೆ ಡೈರೆಕ್ಷನ್ ಕೊಡ್ತಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್. ಇಷ್ಟು ಕೊಡ್ತೀವಿ, ಇಷ್ಟು ಕೊಡಲ್ಲ ಅಂತಂತ ಕೂಡ ಒಂದು ಡೈರೆಕ್ಷನ್ ಕೊಡ್ತಾ ಇಲ್ಲ. ನಮ್ಮ ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ಸು ಮತ್ತು ಇಡೀ ಅಪೋಸಿಷನ್ ಲೀಡರ್ಸು ಕೇಳ್ತಾ ಇದ್ದಾರೆ ಇದರ ಬಗ್ಗೆ ಒಂದು ಚರ್ಚೆ ಮಾಡಿ ಏನು ವಾಸ್ತವಾಂಶ ಇದೆ ಅನ್ನೋದು ಹೇಳಿ ಅಂದರೂ ಕೂಡ ಅದು ಕೂಡ ಹೇಳ್ತಾ ಇಲ್ಲ. ಒಂದು ಎಮರ್ಜೆನ್ಸಿ ಒಂದು ಆ್ಯಕ್ಷನ್ ಮಾಡಿ ಅದು ಕೂಡ ಆ್ಯಕ್ಟ್ ಮಾಡಿ ಹೇಳ್ತಾ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಒಂದೇ ದಿನ ಆ್ಯಕ್ಷನ್ ಕೊಟ್ಟು ನಮಗೆ ಇಡೀ ದೇಶಕ್ಕೆ ಒಂದು ಹೆದರಿಕೆ ತರೋಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ದೇಶದವರು ಸಮಾಧಾನ ಮಾಡಬೇಕು ಹೊರತು ಭಯಪಡಿಸ್ತಕ್ಕಂಥ ಕತೆ ಅಲ್ಲ. ಈಗಾಗಲೂ ಇದು ಹೋಟ್ಲರ್ಸ್ ಆಗಲಿ, ಇಂಡಸ್ಟ್ರಿಗಳಾಗಲಿ, ಭಾಳ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟು ಬೆಂಗಳೂರಿನಾಗ ಇರ್ತಕ್ಕಂಥ ಫೌಂಡ್ರಿಗಳು, ಬೆಳಗಾಂನಾಗ ಇರ್ತಕ್ಕಂಥ ಫೌಂಡ್ರಿಗಳಿಗೆ ಭಾಳ ತೊಂದರೆ ಆಗಿದೆ.
ಸ್ಟೀಲ್ ಇಂಡಸ್ಟ್ರಿಗಳಿಗೆ ಭಾಳ ತೊಂದರೆ ಆಗಿದೆ. ಗ್ಯಾಸ್ ಇಲ್ದಂಗೆ ಯಾವುದೂ ಒಂದು ಹೀಟಿಂದ ಮಾಡ್ತಕ್ಕಂಥ ಆಗ್ತಾನೇ ಇಲ್ಲ. ದೇಶದಲ್ಲಿ ಬರೀ ಹೋಟೆಲ್ಗಳಿಗಾಗಲೇ 60% ಮುಚ್ಚಿದ್ದಾವೆ, ಇಂಡಸ್ಟ್ರಿಗಳಾಗಲೇ 20% ಮೇಲೆ ಮುಚ್ಚಿದ್ದಾವೆ. ಇನ್ನು ಮುಂದೆ ಏನು ಮುಚ್ತಾವೆ ಅನ್ನೋದು ಗೊತ್ತಿಲ್ಲ. ಈಗ ಮೋದಿಜಿಯವರು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ, ಏನೇನು ಬರ್ತಾ ಇದೆ ಎಲ್ಲ ಗ್ಯಾಸ್ ಕನ್ವರ್ಷನ್ ಆಗಿದೆ ಅಂತಂತ ಮಾಡೋಕ್ಕೆ ಹೇಳ್ಬಿಟ್ಟಿದ್ದಾರೆ. ಈ ಕೊರತೆಯಿಂದ ನಾಳೆ ಇನ್ನೊಂದು 10-15 ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ಕೂಡ ಬರಲ್ಲ. ಅದ್ರ ಬಗ್ಗೆ ಕೂಡ ಸೃಷ್ಟಿ ಕೊಡ್ತಾ ಇಲ್ಲ. ಈಗ ಪ್ರತಿಯೊಂದು ವಿಷಯಕ್ಕೂ ಸಿಲಿಂಡರ್ ಇಲ್ದಿದ್ರೆ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ. ಮೊದಲಿನ ಕಾಲದಲ್ಲಿ ಸೌದೆಯಿಂದ ಅಡುಗೆ ಮಾಡ್ತಿದ್ರು. ಈಗ ಎಲ್ಲರೂ ನಮ್ಮ ಸಿಲಿಂಡರ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸಿಲಿಂಡರ್ ಇಲ್ಲ ಅಂದರೆ ನಾವು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ದಿನಕ್ಕೆ ಈ ಥರ ಬೆಲೆ ಏರಿಕೆ ಮಾಡ್ತಾ ಇದ್ದರೆ ನಾವು ಸಾಮಾನ್ಯ ಜನರು ಜೀವನ ಮಾಡೋದು ಹೇಗೆ? 1000 ರೂಪಾಯಿ ಬರೀ ಸಿಲಿಂಡರ್ಗೆ ಆದರೆ ಕಡಿಮೆ ಸಂಬಳದವರು ಕೂಲಿ ನಾಲಿ ಮಾಡ್ಕೊಂಡು ತಿನ್ನೋರಿಗೆ ತುಂಬ ಕಷ್ಟ ಆಗಿದೆ. ಈ ನರೇಂದ್ರ ಮೋದಿ ಅವ್ರು ಬಂದಾಗಿಂದ ಬರೀ ಹೀಗೆ ಬೆಲೆ ಏರಿಕೆ ಮಾಡ್ತಲೇ ಇದ್ದಾರೆ. ದಿನ ನೋಡ್ತಾ ಇದ್ದೀರಾ ಸಿಲಿಂಡರಿನ ಪರದಾಟ. ಮಹಿಳೆಯರಂತೂ ತುಂಬ ಶಾಪ ಆಗ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಯಾಕಂದರೆ ದಿನೇ ಇದು ಸಿಲಿಂಡರ್ದು ಬೆಲೆ ಹೆಚ್ಚಾಗೋದ್ರ ಜೊತೆಗೆ ಸಿಲಿಂಡರ್ ಸಿಗೋದು ಕೂಡ ತೊಂದರೆ ಆಗ್ತಾ ಇದೆ. ಇದಕ್ಕೆಲ್ಲ ನೇರವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇದನ್ನ ಹೊಣೆಯಾಗಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದಂತಹ ಮೋದಿ ಅವರು ಆದಷ್ಟು ಬೇಗ ತಾವು ಈ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಯುದ್ಧ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಕಚ್ಚಾ ತೈಲಗಳು ನಮಗೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಈ ಸಿಲಿಂಡರ್ ಆಗಿರ್ಬೋದು, ಆಮೇಲೆ ಪೆಟ್ರೋಲಿಯಂ ಆಗಿರ್ಬೋದು, ಇವೆಲ್ಲವೂ ತುಂಬ ಒಂದು ಸಿಗಲಾರದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈಗ ನಮಗೆ ಭಾರತೀಯ ಜನರು ಭಯದಿಂದ ನಾವು ಇವತ್ತು ಜೀವನವನ್ನು ಮಾಡ್ತಾ ಇದ್ದೀವಿ. ಅಂದರೆ ಇವತ್ತು ಸಿಲಿಂಡರ್ ಸಿಗ್ತಾ ಇಲ್ಲ, ನಾಳೆ ಇನ್ನೂ ಏನೇನು ಸಿಗಲ್ಲ ಅನ್ನೋ ಒಂದು ಭಯ ಭೀತಿಯಿಂದ ನಾವು ಇವತ್ತು ಜೀವನವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನೇರ ಕಾರಣ ಕೇಂದ್ರ ಸರ್ಕಾರದ ಮೋದಿಜಿ. ಇವತ್ತು ಏನು ಕೇಂದ್ರ ಸರ್ಕಾರ ಈ ಒಂದು ಸಿಲಿಂಡರ್ನ ಕೊರತೆ ಉಂಟು ಮಾಡಿದೆ. ಇವರು ವಿಶ್ವಗುರು ಅಂತ ಹೇಳ್ತಾರೆ. ಇವರು ವಿಶ್ವಗುರು ಬರೀ ಪೇಪರ್ನಲ್ಲಿ ಇದ್ದಾರೋ, ಆದರೆ ದೇಶಕ್ಕೆ ವಿಶ್ವಗುರು ಆಗಿದ್ದಾರೋ ಗೊತ್ತಿಲ್ಲ. ಇವತ್ತೊಂದು ಇರಾನಿಂದ ಹಡಗನ್ನು ಬಿಡಿಸ್ಕೊಂಡು ಅನಿಲ ತೈಲನ ತರಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಇವತ್ತು ಡೊಮೆಸ್ಟಿಕ್ಕನ್ನ 60 ರೂಪಾಯಿ ಮತ್ತು ಕಮರ್ಷಿಯಲ್ನ 110 ರೂಪಾಯಿ ಏರಿಸಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ಅಂದರೆ ಬಡವರಿಗೆ ಹೊಟ್ಟೆ ಹೊಡೆಯಂಥ ಕೆಲಸ ಮತ್ತು ರೇಟು ಏರ್ಸತಕ್ಕಂಥ ಕೆಲಸ ತಾವು ಏನು ಮಾಡ್ತಾ ಇದ್ದೀರಿ. ಇವತ್ತು ಯಾವೊಬ್ಬ ಬಿ ಜೆ ಪಿ ರಾಜ್ಯಾಧ್ಯಕ್ಷದ ಅಂತ ವಿಜಯೇಂದ್ರ ಅವರು ಎಲ್ಲಿದ್ದಾರೆ? ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕರ್ ಎಲ್ಲಿದ್ದಾರೆ? ತಾವು ಏನು ಇವತ್ತು ಸೆಷನ್ ನಡೆಯಕಲ್ಕ ತಾವು 100 ಕ್ವಶನ್ಗಳನ್ನ ಕೇಳಿದಿರಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರನ, ಸಿದ್ದರಾಮಯ್ಯ ಸರ್ನ, ಡಿ ಕೆ ಶಿವಕುಮಾರ್ ಸರ್ನ. ಆದರೆ ಇವತ್ತು ತಾವು ಎಲ್ಲಿದ್ದೀರಿ? ತಾವು ಈ ರೇಟ್ ಏನು ಮೋದಿ ಸರ್ಕಾರ ಇವತ್ತು ಏನು ರೇಟ್ ಏರಿಸಿದ್ದಾರೆ, ಈ ಸಿಲಿಂಡರ್ ಅಭಾವ ಇದೆ, ಇದ್ರ ಬಗ್ಗೆ ತಾವು ಯಾಕೆ ತುಟಿಕ್ ಅಂತ ಇಲ್ಲ? ಇಷ್ಟೇ ಕೆಲವೇ ದಿನಗಳಲ್ಲಿ ಇದನ್ನ ಪರಿಹಾರ ತಾವು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಮೋದಿ ಪ್ರಧಾನಮಂತ್ರಿ ಅಲ್ಲ, ಈಗ ವಿಶ್ವಗುರು ಟೆಕ್ನಾಲಜಿ ಕಂಡಿದ್ದಾರೆ. ಏನ್ ಮಾಡ್ತೀರಿ? ಅದ್ರ ಪೈಪ್ ಕಲ್ತಿರೋದು ನಮ್ಮ ಮೋದಿ ಅವರು. ಓಕೆ ಹೆಂಗ ನೋಡೋಣ, ತೆಗಿರಿ, ಗ್ಯಾಸ್ ಬರುತ್ತೆ ನೋಡೋಣ. ಒಳಗ ಹಂಗ ಹಾಕಮ್ಮ, ಬರುತ್ತೆ ನೋಡೋಣ, ಗಟ್ಟಿಗೆ ಹಂಗ ಹಾಕಿ. ಚರಂಡಿ ನೀರು ಬರ್ತಾ ಇದೆ. ನಮ್ಮ ಮೋದಿ ಅವರು ಹೇಳಾರ ಚರಂಡಿ ಗ್ಯಾಸ್ ಇಂದಾನೆ ಅಲ್ಲಿ ಗ್ಯಾಸ್ ಇಂದಾನೆ ನೋಡಿ, ಅವ್ರು ಟೆಕ್ನಿಕ್ ಅದರಿಂದ ಬರ್ತಾ ಇಲ್ಲ ಸುಳ್ಳು ಹೇಳ್ತಾ ಇದ್ದಾರಾ? ಚರಂಡಿ ಮೋದಿ ಅವರಿಗೆ, ಮೋದಿ ಅವರಿಗೆ, ಪ್ರಧಾನಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ನಾಮ್ ನರೇಂದರ್, ನಾಮ್ ನರೇಂದರ್, ನಾಮ್ ನರೇಂದರ್, ನಾಮ್ ನರೇಂದರ್. ಬೇಕೇ ಬೇಕು ಸಿಲಿಂಡರ್, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬಿಜೆಪಿ ಹಟಾವೋ, ಬಿಜೆಪಿ ಹಟಾವೋ. ಮೋದಿಯವರು ಚರಂಡಿಯಿಂದ ಗ್ಯಾಸ್ ತೆಗಿದ್ರೆ ಬರ್ತೈತೆ ಅಂತ ಹೇಳಿದರು. ನಾವು ನಮ್ಮ ಅಕ್ಕೋರಿಗೆ ಕರ್ಕೊಂಬಂದು ಟ್ರೈ ಮಾಡಿದ್ವಿ, ಆದರೂ ಬರವಲ್ದು. ಅದು ಚರಂಡಿ ಬಿತ್ತು, ಚರಂಡಿಯಿಂದ ಗ್ಯಾಸ್ ಬರವಲ್ದು, ಏನು ಬರವಲ್ದು. ಟ್ರೈ ಮಾಡಿವಿ, ಎಲ್ಲರಿಗೆ ಮೋಸ ಆಗಿದೆ. ನಮ್ಮ ಮೋದಿಯವರು ಹೇಳಿದ್ದು ಸುಳ್ಳು, ಬರೀ ಸುಳ್ಳು ಹೇಳಕ್ಕಂತ ಇದಾಗಿದ್ದಾರೆ.
ಈಗ ಮೊದಲಂದು ಗ್ಯಾಸ್ ಸಿಕ್ತಿತ್ತು, ಆದರೂ ಹೆಚ್ಚಿನ ಬೆಳಿಕೆಯಾಗಿ ಸಿಕ್ತಿತ್ತು. ಈಗ ಗ್ಯಾಸೇ ಸಿಗಿಲ್ದಂಗೆ ಮಾಡ್ತಾ ಇದ್ದಾರೆ. ಬೇರೆ ದೇಶಕ್ಕೆ ಅದಕ್ಕೆ ಹೋಗಿ ಬರೀ ಸರೆಂಡರ್ ಆಗಿ ನಮಗೆಲ್ಲ ತೊಂದರೆ ಆಗಿದೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿ ಆಗಿರತಕ್ಕಂಥ ಮೊದಲನೆಯ ಪ್ರಧಾನಿ ಟೈಮಿನಲ್ಲಿ ನಮ್ಮ ಆಶ್ವಾಸನೆ ಕೊಟ್ಟಿದ್ದೇನೆಂದರೆ, ನಮ್ಮ ದೇಶದಲ್ಲೇ ಸಿಲಿಂಡರ್ ಕೊರತೆ ಇರಲಾರದಂತೆಯೇ ನಾನು ಪೈಪ್ಲೈನ್ ಮುಖಾಂತರವಾಗಿ ಮನೆ ಮನೆಗೆ ಸಿಲಿಂಡರನ್ನು ತಲುಪಿಸುತ್ತೀನಿ ಅಂತೇಳಿ ಹೇಳಿ ಇವತ್ತು ಸಿಲಿಂಡರ್ಗೆ ತುಂಬಿಸಲಾರತಕ್ಕಂಥ ದುಸ್ಥಿತಿಗೆ ತಂದಿರತಕ್ಕಂಥ ಸರೆಂಡರ್ ಮೋದಿ ಆಗಿರ್ತದ ಕಾರಣ ಇಡೀ ದೇಶವನ್ನೇ ಪಾತಾಳಕ್ಕೆ ತಳ್ಳಿದ್ದಾರೆ. ಇಡೀ ದೇಶದಲ್ಲಿ ನಮ್ಮ ಗೌರವ ಇರತಕ್ಕಂಥ ಇಂದಿರಾ ಗಾಂಧಿಯವರು ಹಾಗೂ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಎತ್ತಿಡಿದ್ದರು. ಅದು ಈ ನಮ್ಮ ದೇಶವನ್ನು ಇವಾಗ ಸರೆಂಡರ್ ಆಗಿ ನಮ್ಮ ದೇಶವನ್ನು ತಲೆಬಾಗುವಂಥ ಕೆಲಸವನ್ನು ಮಾಡಿದ್ದಾರೆ. ಮೋದಿ ಸಿಲಿಂಡರನ್ನು ಚರಂಡಿ ಮುಖಾಂತರವನ್ನಾಗಿ ಮತ್ತು ಸಿಲಿಂಡರ್ ತಯಾರಿಸ್ಬೋದು ಅಂತಂತ ಹೇಳಿದರು. ಈ ಮಾತನ್ನು ಸುಳ್ಳನ್ನು ಇದು ಮಾಡಿದ್ದಾರೆ. ಇವಾಗ ನಮ್ಮ ಇಡೀ ದೇಶದಲ್ಲೇ ಸಿಲಿಂಡರ್ ಕೊರತೆಯನ್ನಾಗಲಿ ಇನ್ನೊಂದನ್ನಾಗಲಿ ನಿಮ್ಮ ಮತದಾನ ನಿಮಗೆ ಮಾಡಿದ್ದು ಈ ದೇಶವನ್ನು ಒಳ್ಳೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತಂತೇಳಿ ಅದನ್ನು ಬಿಟ್ಟು ಸುಳ್ಳು ಆಶ್ವಾಸನೆ ಕೊಟ್ಟು ಹಿಂದಲ ಬಾಗಿಲಿಂದ ನಿಮ್ಮ ಸರ್ಕಾರವನ್ನು ಪಡೆದುಕೊಂಡು ಇಡೀ ದೇಶವನ್ನು ನಿಮ್ಮನ್ನು ಗಮನಿಸುತ್ತಿದ್ದಾರೆ ಮತದಾರರು. ಮುಂದಿನ ಚುನಾವಣೆಯಲ್ಲಿ ಇದನ್ನು ಯಾವುದನ್ನು ಬಿಡುವುದಿಲ್ಲ. ಒಂದು ಸಿಲಿಂಡರ್ ಆಗಿರ್ಬೋದು, ಒಂದು ಹಿಂದೂ ಮುಸ್ಲಿಂ ಅಂತಂತೇಳಿ ಎಲ್ಲ ಮತದಾರರನ್ನು ನೀವು ಹಿಂಬಾಗಿಲಿಂದ ಮತದಾನ ಪಡ್ಕೊಂಡು ಇದನ್ನು ಎಲ್ಲವನ್ನು ಜನರು ಗಮನಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸಕ್ಸಸ್ ಕೊಡ್ತಾರೆ.